ಇನ್ನು ಈಗ ಪತ್ರಕರ್ತರು ಕೇಳಿದ್ರೆ ನನಗೆ ರೈಟು ಲೆಫ್ಟು ಮೀಸಲಾತಿ ಜಗಳ ನಡೆದೈತಿ, ಇದಕ್ಕೇನೈತಿರತ್ತೆ ಹೇಳಿ. ಭಾಳ ಸಿಂಪಲ್ ಐತೆ ಅಂತ ಹೇಳಿದ ಅದನ್ನು. ನಾನು ಏನಾದರೂ ಈ ರಾಜ್ಯದ ಮುಖ್ಯಮಂತ್ರಿ ಆದರೆ ಮುಸ್ಲಿಂ ಮೀಸಲಾತಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕ್ತೇನೆ. ಅದನ್ನು ದಲಿತರಿಗೆ, ಹಿಂದುಳಿದವರಿಗೆ, ಯಾರು ಆರ್ಥಿಕ ಬಡವರಿದ್ದಾರೆ ಅವ್ರಿಗೆ ಹಂಚಿಕೊಡ್ತೇನೆ. ಸಂವಿಧಾನಾತ್ಮಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಒಂದು ಪವಿತ್ರ ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿ ಕೊಡಲಿಕ್ಕೆ ಬರುವುದಿಲ್ಲ ಬಂಧುಗಳೇ. 3 ಕಡೆ ತಗೋತಾರೋ. 2A ಇದು 3B ಮೈನಾರಿಟಿ ಕಾಂಟ್ರಾಕ್ಟ್ದಲ್ಲಿ ಮೈನಾರಿಟಿ. ಇವತ್ತು ಮೊನ್ನೆ ಬಜೆಟ್ ನೋಡಿಬಿಟ್ರೆ ಅವ್ರಿಗೆ CBSE ಸ್ಕೂಲ್ 100 CBSE ಸ್ಕೂಲ್, ಕನ್ನಡ ಶಾಲೆ ಕಟ್ಟಡ ಕಟ್ಟಲಿಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಳಿ ರೊಕ್ಕಿಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ದೊಡ್ಡ ಜಾತಿ ಆಗ್ತಿತ್ತಂದ್ರೆ ಸಾಬೂರು ಟೊಪ್ಪಿಗೆ ಹಾಕೊಂಡು ಅದೇ ಹಾಲು ಮತ್ತು ಕುರುಬ ಸಮಾಜದ ಪೇಟ ಸುತ್ತಲಿಕ್ಕೆ ಬಂದರೆ, ಬಂಡ ಹಚ್ಚಲಿಕ್ಕೆ ಬಂದರೆ ಅಂದ್ರೆ ಹಿಂದುಳಿದವರು ದಲಿತರು ನಿಮ್ಗೆ ಓಟ್ ಹಾಕೇ ಇಲ್ಲ, ಬರೀ ಸಾಬ್ರ ಅಟ್ಟೆ ಹಾಕ್ಯಾರ. ನಾ ಕೇಳಿದೆ ಒಮ್ಮೆ, ಬರೀ ಟಿಪ್ಪು ಸುಲ್ತಾನ್ ಹೊಗಳ್ತಿರಲ್ರಿ ಅಂದ. ಯತ್ನಾಳ್ ನಾಳೆ ಬೆಳಗಾವಿ ಅಧಿವೇಶನದಾಗ ಎದುರಿಗೆ ಸಿಕ್ಕರು ನನಗೆ. ಯತ್ನಾಳ್ ಎಲ್ಲ ರಾಜ ಮಹಾರಾಜರ ಕಾಲಕ್ಕೆ ಮಹಾರಾಜರೆಲ್ಲ ರೀ, ನಮ್ಮ ಮೈಸೂರು ಮಹಾರಾಜರನ್ನ ಪೂರ್ತಿ ಅಲ್ಲಿದ್ದಂಥ ಇವರು ಸೈನಿಕರಿದ್ದು ಇವ್ರನ್ನೇ ನಾಶ ಮಾಡೋದಂಥವ್ರು, ಲಕ್ಷಾಂತರ ಹಿಂದೂಗಳನ್ನು ಕೊಲೆ ಮಾಡಿದಂಥವ್ರು. ಕೊಡಗಿನಲ್ಲಿ ಒಂದು ಕಡೆ ಸಂಧಾನಕ್ಕೆ ಕರೆದು ಟಿಪ್ಪು ಸುಲ್ತಾನ ಲಕ್ಷಾಂತರ ಹಿಂದೂಗಳನ್ನು ಕೊಲೆ ಮಾಡ್ತಾನೆ. ಒಂದು ಕಡೆ ಹಾಕಿ ಸುಮಾರು 3,500 ದೇವಸ್ಥಾನಗಳನ್ನು ಧ್ವಂಸ ಮಾಡ್ತಾನೆ. ದುರ್ದೈವ ಅಂದರೆ ಈ ದೇಶದಲ್ಲಿ ಟಿಪ್ಪು ಸುಲ್ತಾನನ್ನು ದೊಡ್ಡ ಕಟೌಟ್ ಹಚ್ತಾರೆ. ಮುನಿಸ್ವಾಮಿಯವರು ಇರಲಿಲ್ಲ ಅಂದರೆ ಆ ಗಡಿಯಾರದಲ್ಲಿ ತ್ರಿವರ್ಣ ಧ್ವಜ ಬರ್ತಿರಲಿಲ್ಲ. ಸತ್ಯ ನಾ ಏನದು ಡೈರೆಕ್ಟ್ ಸತ್ಯನ ಹೇಳ್ತೀನಿ. ಮುನಿಸ್ವಾಮಿಯವರು ಒಳ್ಳೆ ಕೆಲಸ ಮಾಡ್ಯಾರಂದ್ರೆ ಒಳ್ಳೇದೇ ಮಾಡ್ಯಾರ್ತಾರೆ. ನಾನೇನು ಯಾವ ಪಾರ್ಟಿ ಗಿಟ್ಟಿ ಏನು ಇಲ್ಲೀಗ, ನಾ ಇಂಡಿಪೆಂಡೆಂಟ್. BJP ಅವ್ರು ತಪ್ಪು ಮಾಡಿದ್ರು ಭಯವನೇ, ಸಿದ್ದರಾಮಯ್ಯ ತಪ್ಪು ಮಾಡಿದ್ರು ಭಯವನೇ. ನಿನ್ನೆ ಹೇಳಿದ CM ಸಿದ್ದರಾಮಯ್ಯರಿಗೆ, ನೀವು ಅಷ್ಟೇ ಅನ್ಯಾಯ ಮಾಡಿಲ್ಲ ನಮ್ಮ ಉತ್ತರ ಕರ್ನಾಟಕಕ್ಕೆ, ಎಲ್ಲ ಪಾರ್ಟಿಯವರು ನಮ್ಗೆ ಮೋಸ ಮಾಡ್ಯಾರ. ಅದಕ್ಕೆ ಬಂಧುಗಳೇ, ಇವತ್ತು ನನಗೆ ಇಲ್ಲಿ 100 ಫೂಟಿಗೆ 100 ಮೀಟ್ರಿಗೆ ಒಂದೊಂದು ಇವತ್ತು ರಾಮನವಮಿ ಆಗ್ತಾ ಇದೆ. ಇವತ್ತು ಹಿಂದೂಗಳು ಜಾಗೃತರಾಗಿದ್ದಾರೆ. ಹಿಂದೂಗಳಿಗೆ ಗೊತ್ತಾಗ್ತಾ ಇದೆ, ನಾವು ದಲಿತರು, ಹಿಂದುಳಿದ ವರ್ಗ, ಲಿಂಗಾಯತ, ಒಕ್ಕಲಿಗ, ರೆಡ್ಡಿ ಅಂತ ಏನೇನು ಮಾಡ್ಕೊಂಡು ಹೋದ್ರೆ ನಮ್ಗೆ ಭವಿಷ್ಯ ಇಲ್ಲ ಅನ್ನೋಂಥದ್ದು. ರಾಮನಿಗೆ ಯಾವುದೇ ಜಾತಿ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಅರ್ಪಣೆ ಮಾಡಿದ್ಮೇಲೆ ಆಕಾಶವಾಣಿಗೆ ಒಂದು ಇಂಟರ್ವ್ಯೂ ಕೊಡ್ತಾರೆ. ಈ ದೇಶದಲ್ಲಿ ರಾಮಾಯಣ ಬರೆದವ್ರು ಯಾರು, ಮಹಾಭಾರತ ಬರೆದವ್ರು ಯಾರು, ವೇದವ್ಯಾಸರು. ಭಾರತದ ಸಂವಿಧಾನ ಬರೆದವ್ರು ಯಾರು, ಬ್ರಾಹ್ಮಣರು ಬರ್ದಾರ, ಲಿಂಗಾಯತರು ಬರ್ದವ್ರ. ಹೌದಿಲ್ಲ, 3 ಪವಿತ್ರ ಗ್ರಂಥ ನಮ್ಮ ಹಿಂದೂ ಧರ್ಮಕ್ಕೆ ಯಾವ್ಯಾವು? ರಾಮಾಯಣ, ಮಹಾಭಾರತ, ಭಾರತದ ಸಂವಿಧಾನ. ನಾವೆಷ್ಟು ಇದು ತಟ್ಟು ಹೇಳ್ತೀವಿ, ನಾವು ಸಂವಿಧಾನದಾಗ ನಡೀತೀವಿ ಅಂತ ಹೇಳಿ ಆ ಮಕ್ಕಳಿಗೆ ಹೇಳ್ಸಿರಪ್ಪ, ನೀವು ಸಂವಿಧಾನದಾಗ ನಡೀತಾರಂತ ಹೇಳಿ ಹೇಳ್ತಾರೇನೋ ಅವರು. ಹಮಾರಾ ಕೌಮ್ ಬಡಾ ಹೈ, ಕುರಾನ್ ಬಡಾ ಹೈ, ಸಂವಿಧಾನಕ್ಕೂ ಹಮ್ ನೈ ಮಾನ್ತೆ ಅಂತ ಹೇಳ್ತಾರೆ. ಮತ್ತು ಅಂಥವ್ರನ್ನ ಇಲ್ಲಿ ಇಡಬೇಕಾ ಏನು ಪಾಕಿಸ್ತಾನ ಕಳಿಸ್ಬೇಕು? ಮಕ್ಕಳನ್ನ ಕಳಿಸ್ಬೇಕಿಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅಂದವ್ರಿಗೆ ಏನು ಮಾಡಬೇಕು? ರಾಜ್ಯಸಭಾ ಮಾಡಬೇಕು ಏನು ಒದ್ದು ಒಳಗೆ ಹಾಕಿ ಗುಂಡು ಹಾಕ್ಬೇಕು? ಇದು ನನ್ನ ಮೇಲೆ ಕೇಸ. ಮನೆ ಮದ್ದೂರದಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ್ರು. PSIನೇ ಸ್ವಯಂ ಪ್ರೇರಿತ ಕೇಸ್ ಮಾಡಿ. ನೀವು ಎಷ್ಟು ಮಾಡ್ತೀರಿ
ಏಟೋ 81 82 ಮುಗಿಸ್ಯಾನ. ಇಲ್ಲ ನಾ ಹೇಳಿನ ಅವ್ರಿಗೆ ಪೊಲೀಸರಿಗೆ 150 ಕೇಸ್ ಹಾಕ್ರಿ, 150 MLA ಆರಿಸಿ ಬರ್ತಾರೆ ಕರ್ನಾಟಕದಾಗ. ಯಾರು ಕೇಸ್ ಹಾಕಿರ್ತಾರಲ್ಲ ಅವ್ರ ಕಡೆಯಿಂದ ಪಾಕಿಸ್ತಾನ ಜಿಂದಾಬಾದ್ ಅಂದವ್ರಿಗೆ ಯಾವುದರ ಮಸೂತಿ ಮುಂದೆ ರಾಮನವಮಿ ಗಣಪತಿ ಹೋಗಾಗ ಕಲ್ಲು ಒಗದ್ರಿ ಮೊದಲೇ ಕರ್ನಾಟಕ ಮುಖ್ಯಮಂತ್ರಿ ಮೊದಲೇ ಎಲ್ಲ ಸರ್ವೆ ಮಾಡಿರ್ತೀನಿ ಎಷ್ಟು ಇಲ್ಲಿಗಲ್ ಮಸೀದಿಗಳು ಇದ್ದೆ ರಾಜ್ಯದಾಗ ಅದಾವನು. ಮೊನ್ನೆ ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮದ ಮೇಲೆ ಚಪ್ಪಲು ಕಲ್ಲು ಹೋಗಿದ್ದಾರೆ. ಪೊಲೀಸರು ಏನಾಗ್ಬಿಟ್ಟಾರಂದ್ರೆ ಅವ್ರದ್ದೊಂದು ಕೆಲಸ ಏನಂದ್ರೆ ಒಂದು ಹಿಂದೂ ಮುಸ್ಲಿಂ ಆಯ್ತು ಅಂದ್ರೆ ಆ ಕಡೆ ಒಂದು 100 ಮಂದಿನ ಈ ಕಡೆ ಒಂದು 100 ಕೇಸ್ ಹಾಕೋದು ಮುಗೀತಾವ. ನಾ ಬಂದ ಮ್ಯಾಗ ಹಂಗೆ ನಡೀದಿಲ್ಲ. ಮಸೂದಿ ಕಲ್ಲು ಹೋಗೋದವ್ರನ್ನ ಅಟ್ಟೆ ಒದ್ದೊಳಗೆ ಹಾಕೋದು. ನಾ ಹೇಳಿದೆ ಮೊನ್ನೆ ಬಾಗಲಕೋಟೆಗೆ ಹೋದಾಗ ಎಸ್ ಪಿ ಅವರು ಬಂದರು ಅರ್ಧ ರಸ್ತೆಯಲ್ಲಿ ಸರ್ ಹಿಂಗಿದೆ ಆಯಿತು, ಹಿಂದೂಗಳನ್ನ ಯಾಕೆ ಹಿಡಿಲಾಕತ್ತೀರಿ ಅಂತ ಕೇಳಿದ. ಕಲ್ಲು ಹೋಗೋದವ್ರು ಯಾರು? ಅವ್ರು ಸರ್. ಮತ್ತು ಹಿಂದೂಗಳದ್ದೇನು ತಪ್ಪು ಐತ್ರಿ? ಇಲ್ಲ ಸರ್, ಮ್ಯಾಗಿಂದು ಪ್ರೆಷರ್. ಇಲ್ಲಿ ಪ್ರೆಷರ್ ಮಾಡೋರೊಬ್ಬರು ರಾಜ್ಯದ ಗೃಹ ಮಂತ್ರಿ ಅದ. ಬಾಗಲಕೋಟೆಯಲ್ಲಿ ಗಲಾಟೆ ಆಗಿದೆ ಅಂತ ಪತ್ರಕರ್ತರು ಕೇಳಿದ್ರೆ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಏನೋ ಗಲಾಟೆ ಆಗಿದೆ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೇನೆ. ಅವ್ರು ಗೊತ್ತಿಲ್ಲದ ಗೃಹ ಮಂತ್ರಿಗಳು ಅಂತ ಹೇಳಿನಿ ಮನೆ. ಅವ್ರಿಗೇನೂ ಗೊತ್ತಿರೋದಿಲ್ಲ ಪಾಪ ಅವ್ರಿಗೆ. ಈ ರೀತಿ ರಾಜ್ಯದಲ್ಲಿ ನಡೆದಂಥ ಹಿಂದೂಗಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಅವತ್ತು ನೋಡ್ರಿ. ಪ್ರಮೋದ್ ಮುತಾಲಿಕ್ರು ಏನು ಅವ್ರನ್ನ ಪಾಕಿಸ್ತಾನಕ್ಕೆ ಹೋಗ್ತಿದ್ರ? ಅವ್ರನ್ನ ನೀವು ಬ್ಯಾನ್ ಮಾಡ್ತೀರಿ, ಅವ್ರನ್ನ ನೀವು ಬರಲಾರ್ದಂಗೆ ನೋಟಿಸ್ ಕೊಡ್ತೀರಿ. ಎಷ್ಟು ದಿವ್ಸ ಮಾಡೋರು? 2028ರಿಂದ ಏನು ಮಾಡೋರದಿರಿ? ಅವ್ರನ್ನೇ ಫುಲ್ ಸೆಕ್ಯೂರಿಟಿ ಒಳಗೆ ಕೊಲಾಕಿ ನಾವು ಕೊಟ್ಟು ಕಳಿಸೋಂಥ ಕೆಲಸ ನಾವು ಮಾಡ್ತೀವಿ. ಏನು ಹಿಂದೂಗಳ ಪರವಾಗಿ ಮಾತಾಡಬಾರ್ದ? ಈ ದೇಶನಾಗ ಬರೀ ಸಾಬ್ರ ಪರವಾಗಿ ಏನು ಮಾತಾಡ್ಬೇಕನ್ನು? ನಮ್ಮ ದೇಶ ಹಿಂದೂ ರಾಷ್ಟ್ರ. ನಾವೇನು ಹೇಳ್ತೀವಿ ನೀವು ಕೇಳಬೇಕಟ್ಟೆ. ನೀವೇನಾರೇ ಹಾರಾಡ್ತಿದ್ರೆ ನಿಮ್ಗೆ ಗಾಂಧಿ ಮಾಡಿಕೊಟ್ಟಾನ ಪಾಕಿಸ್ತಾನ, ಅಲ್ಲಿ ಹೋಗ. ಪಾಕಿಸ್ತಾನದಾಗ ಒಂದು ಕಡೆ ಗಾಂಧಿ ಮೂರ್ತಿ ಕುಡ್ಸ್ಯಾರೇನ್ರಿ? ಕುಡ್ಸ್ಯಾರನಿಗೆ ಯಾರು ದೇಶ ಹೊಡೆದವ್ರು ಯಾರು? ನೆಹರು, ಗಾಂಧಿ. ಪಾಪ ಗಾಂಧಿಯವ್ರಿಗೆ ಇದು ಆದಾಗ ಅವ್ರೇನು ಅಸಾಸಿನೇಷನ್ ಆಯ್ತಲ್ಲ, ಮೊನ್ನೆ ಲೋಕಸಭೆಯಲ್ಲಿ ಒಬ್ಬ BJP ಲೋಕಸಭಾ ಸದಸ್ಯರು ಹೇಳಿದ್ರು, ಪಾಪ ಗಾಂಧಿ ಹತ್ಯೆ ಆದಂಥ ಸಂದರ್ಭದಲ್ಲಿ ನೆಹರು ಲಾರ್ಡ್ ಮೌಂಟ್ ಬ್ಯಾಟನ್ ಮಗ ಹೆಂಡತಿ ಜೋಡ ಒಳಗೆ ಹೋಲ್ಯಾಕೆ ಕೂತಿದ್ದ. ನೋಡಿ ಎಷ್ಟು ದುಃಖ ಆಗಿರ್ಬೇಕು ನೆಹರುಗೆ. ಲಾರ್ಡ್ ಮೌಂಟ್ ಬ್ಯಾಟನ್ನ ಮಗಳು ಆತ್ಮಚರಿತ್ರೆ ಬರೆದಾಳ, ನಾನು ಗಾಂಧಿಯಲ್ಲಿ ಸತ್ತಿದ್ದರು ಪಾಪ, ಆದರೆ ನೆಹರು ಇದ್ರೆ ನಮ್ಮ ಅವ್ವನ ಜೋಡ ರೂಮ್ನ ಕೂತಿದ್ದ. ದೇಶ ಇದು ಬೇಕಾಗಿಲ್ಲ. ಯಾರ ದುರಂಧರ್ ನೋಡಿರಲಿಲ್ಲ ಸಿನಿಮಾ? ನರೇಂದ್ರ ಮೋದಿಯವರು ಈ ನೋಟ್ ಬ್ಯಾನ್ ಯಾಕೆ ಮಾಡಿದ್ರು ಗೊತ್ತಾಗೈತಲ್ಲ. ದಾವೂದ್ ಇಬ್ರಾಹಿಮ್ನ ಹೆಂಗೆ ಮಾಡ್ಯಾರ ನಮ್ಮ ರಾವ್ದವ್ರು. ಈಗ ಮಿಲ್ಟ್ರಿ ನಮ್ಮ ಸೈನಿಕರಿಗೆ ಎಲ್ಲ ರುಂಡ ಕಡ್ದಿದ್ದು ಕೇಳಿರೇನು? ಈ ಕಡೆ ಮೊದಲ ಕಾಶ್ಮೀರದಲ್ಲಿ ಪೊಲೀಸರು ಸೈನಿಕರನ್ನ ಶಿರಶ್ಛೇದ ಮಾಡಿ ಚೀಲ್ನಲ್ಲಿ ಹಾಕಿ ನಮಗೆ ಸವಾಲು ಹಾಕ್ತಿದ್ರು ಪಾಕಿಸ್ತಾನದವರು. ಇವತ್ತು ನರೇಂದ್ರ ಮೋದಿಯವರು ಬಂದ ಮೇಲೆ ಬಂಧುಗಳೇ ಫುಲ್ ಪವರ್ ಕೊಟ್ಟಾರ ಮಿಲ್ಟ್ರಿಗೆ. ಸೀದಾ ಜನ್ನತ್ ಹಾಗೆ ಇಲ್ಲೇ ಜೈಲಿಗೆ ಹಾಕಿ ಬಿರಿಯಾನಿ ತಿನ್ನಿಸಿ ಸಿಗರೇಟ್ ಕೊಟ್ಟು ಪೊಲೀಸರು ಅವ್ರಿಗೆ ಸಲ್ಯೂಟ್ ಹೊಡೆದು. ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಇದ್ದಾಗ ಅವ ಯಾವನು JKLF ಲೀಡರು, JKLF ಲೀಡರ್ನ ಪ್ರಧಾನಮಂತ್ರಿ ಕಚೇರಿಗೆ ಕರೆದು ಬುಕ್ಕೆ ಕೊಡ್ತಿದ್ರು. ಮನಮೋಹನ್ ಸಿಂಗ್ ಎಷ್ಟು ಒಳ್ಳೆ ಪ್ರಧಾನಿ ಗೊತ್ತಲ್ಲ ನೀವು. ಒಂದು ದಿವಸನೂ ಬಾಯಿ ತೆಗಿಲಿಲ್ಲ. ಆ ಸೋನಿಯಾ ಗಾಂಧಿ ಮುಂದೋಗಿ
ಯಾವ ದೇಶದ್ದು ಏನು, ಈ ದೇಶದ ಪ್ರಧಾನಮಂತ್ರಿಗೆ ಹೆಂಗೆ ಗೌರವ ಇರಬೇಕು. ಇವತ್ತು ನೋಡ್ರಿ ನರೇಂದ್ರ ಮೋದಿಯವರು ಅದಾರಂದ್ರೆ ಇರಾಣದವ್ರು ಏನಾಗಿ ಹೇಳಿದ್ರಲ್ಲ ನಮ್ಮ ಮುನಿಸ್ವಾಮಿಯವರು, ಭಾರತಕ್ಕೆ छोड़ दो ಅಮೇರಿಕಾವೇ ಪಕಡೋ ದಮ್ಮ ಐತಿಲ್ಲ ನರೇಂದ್ರ ಮೋದಿಗೆ. ಯೋಗಿ ಆದಿತ್ಯನಾಥ್ ಇವತ್ತು ಉತ್ತರ ಪ್ರದೇಶದಾಗ ಒಂದೇ ಹಿಂದೂ ಹೆಣ್ಣುಮಕ್ಕಳ ಮೇಲೆ ಅಲ್ಲಿ ಭಾರತ್ ಮಾತಾ ಕಿ ನೋಡ್ರಿ, ದೇಶಕ್ಕೆ ಮೋದಿ ನಂತರ ಯಾರು? ಇದು ಯಾರೇ 4 ಮಂದಿ ರೂಮ್ನಾಗ ಕೂತು ಕೇಳೋದಲ್ಲ. ಇದು ನರೇಂದ್ರ ಮೋದಿಯವ್ರನ್ನ ಯಾರು ಬೇಡಿದ್ರು? ಈ ದೇಶದ ಜನ ನೀವೇ ಬೇಡಿದ್ರಲ್ಲ ನರೇಂದ್ರ ಮೋದಿಯವ್ರನ್ನ. ನರೇಂದ್ರ ಮೋದಿಯವ್ರದ್ದು ರಿಟೈರ್ಮೆಂಟ್ ಆದ್ಮ್ಯಾಗ ಯಾರು ಬರ್ತಾರ? ಯೋಗಿ. थोड़ा वो नरेंद्र मोदी अच्छा था, ये बहुत डेंजर है रे बाबा. ನಡೀದಿಲ್ರಿ ಇನ್ನು ಮ್ಯಾಗೆ ನಾವೆಲ್ಲರೇ ಬರೀ ಒಂದು ಕೇಸ್ ಹಾಕೋದು, FIR ಮಾಡೋದು. ಅವ್ರೊಂದು 50 ಇಲ್ಲ, ಇನ್ನು ಮ್ಯಾಗ ಬಂದದು 2028ರಿಂದ ನೋ FIR, ಓನ್ಲಿ ಜನ್ನತ್. ಅದು ಹೇಳ್ತಾ ಅವ್ರ ಧರ್ಮ ಏನು ಹೇಳ್ತತ್ತ, ಒಬ್ಬ ಹಿಂದೂವನ್ನ, ಒಬ್ಬ ಕ್ರಿಶ್ಚಿಯನ್ನನ್ನು, ಒಬ್ಬ ಜೈನನನ್ನು, ಒಬ್ಬ ಸಿಖ್ನನ್ನು ಕೊಂದರೆ, ನಾನ್ ಮುಸ್ಲಿಮಿನ ಕೊಂದರೆ ಅವನಿಗೆ ಜನ್ನತ್ ಸಿಗ್ತದಂತೆ. ಜನ್ನತ್ ಅಂದ್ರೆ ಸ್ವರ್ಗ. ಅಲ್ಲಿ ಏನದಾರು ಗುರ್ತತೆ ನಿಮ್ಗೆ? 72 ಸುಂದರ ಕನ್ಯೆಯರು. ಅವ್ರ ಹೈಟ್ ಇರ್ತದೆ, ಅದು ಗುರ್ತತೆ ನಿಮ್ಗೆ? 32 ಫೂಟು. ಹಿಂಗೆ ನೋಡ್ಬೇಕು ಇವ ಹೋಗಿ ಗಡ್ಡ ಬಿಟ್ಕೊಂಡು. ಹಿಂಗೆ ನದಿಯಲ್ಲಿ ಹಿಂಗೆ ಕೈ ಹಾಕಿಬಿಟ್ರೆ ಸ್ಕ್ವಾಚ್, ಅವ್ರ ಬಾಯಾನ ಉಗುಳ ಹಾಕ್ಬಿಟ್ರೆ ಪಾಯಸ. ಇದು ಹೇಳ್ತಾರವರು, ಅವ್ರ ಧರ್ಮದಾಗ ಬರ್ದದ. ಅದಕ್ಕೆ ಯೋಗಿಯರು ಏನು ಮಾಡಿದ್ರಂದ್ರೆ, ಅಲ್ಲಿ ಏನಾರು ದಾನ್ಲಿ ಮಾಡಿದ್ರೆ ಸೀದಾ ಜನ್ನತ್ಗೆ ಕಳಿಸ್ತಾರೆ. ಆ ಇರಾನಿಯದವ್ರನ್ನ ಹೊಡೆದ್ರಲ್ಲ ಮೊನ್ನೆ, ಏನು ಹೆಸರು, ಕೊಮೈನಿ. ಇಲ್ಲಿ ಬಹುಶಃ ಇವ್ರು ಅವ್ವಪ್ಪ ಸತ್ತಾಗಿರ ಹತ್ತಾರಿಲ್ಲ ಹತ್ರ ನನ್ನ ಮಕ್ಕಳು. ಆ ಕೊಮೈನೇನು ಇವ್ರಿಗೆ ಕೊಟ್ಟಾಡ ಕಿಸ್ಲಾನ ಹೊಳೋದು. ಹಲೋ ಯಾರವ ಈ ದೇಶದಾಗ ಸತ್ತಂತ ಗಾಂಧಿ ಸತ್ತಾಗ ಏನಾರ ಅವ್ರು ಹತ್ರೇನು? ನೆಹರು ಗುಲಾಬಿ ಹೂವು ಇಟ್ಕೊಂಡು ಅಡ್ಡಾಡೋ ಸತ್ರ ಹತ್ರೇನು? ಇಂದಿರಾ ಗಾಂಧಿ ಸತ್ತಾಗ ಹತ್ರೇನು? ಮತ್ತು ಇವ್ರು ಯಾಕೆ ಹೇಳ್ತಾರೆ ನನ್ನ ಮಕ್ಕಳು? ಇವರು ಅಂದ್ರೆ ಇವ್ರಿಗೆ ಏನಾಗಿದೆ ಅಂದರೆ, ನಮ್ಮ ದೇಶದ ಅನ್ನ ತಿಂತಾರೆ, ನಮ್ಮ ದೇಶದ ನೀರು ಕುಡಿತಾರೆ, ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಒಬ್ಬ ರಾಜ್ಯಸಭಾ ಗೆದ್ದು ಬಂದ ಈ ಕಡೆ ಮೊನ್ನೆ, ಪಾಕಿಸ್ತಾನ ಜಿಂದಾಬಾದ್ ಅಂತ ಅವ್ರ ಮಗಳಿಗೆ ಅಂದ. ಅವ್ರ ರಾಜ್ಯಸಭಾ ಸದಸ್ಯ ಅದ. ಹೆಸರು ನನಗೆ ಗೊತ್ತಿಲ್ಲ, ನೀವೇ ಹೇಳ್ಬೇಕಿಲ್ಲ. ಕೋಲಾರದವರು ನಾಸಿರ್ ಹುಸೇನ್. ಮುಂದೆ ಅಂದಿಲ್ಲ ಅಂತ ಹೇಳಿದ್ರು ನಮ್ಮ ಗೃಹ ಮಂತ್ರಿ. ನಾ ಹೇಳಿದೆ ಸ್ಪೀಕರ್ ಅವರಿಗೆ, ಈ ದೇಶದ ಅನ್ನ ತಿಂದು ನೀರು ಕುಡಿದಂಥ ಆ ದೇಶದ್ರೋಹಿಗಳು ಏನದಾರಲ್ಲ, ಅವರು ತಾಯ್ಗಂಡ್ ನನ್ನ ಮಕ್ಕಳು, ಹರಾಮ್ ಇದಕ್ಕೆ ಕೇಸ್ ಹಾಕ್ಲಕ್ಕೆ ಬರೋದಿಲ್ಲ ಇವ್ರು ಪೊಲೀಸರು. ಯಾಕಂದ್ರೆ ವಿಧಾನಸಭಾದಾಗ ಹೇಳಿಲ್ಲ ನಾನು, ವಿಧಾನಸಭಾದಾಗ ಏನು ಮಾತಾಡಿರ್ತೀರ ಅದನ್ನ ಕೇಸ್ ಆಗೋದಿಲ್ಲ. ಯಾಕಂದ್ರೆ ಅವ್ರಿಗೂ ಸ್ವಲ್ಪ ಸೆಕ್ಷನ್ಗಳು ಹೇಳ್ಬೇಕು. ಯಾಕಂದ್ರೆ ಈ ಜೊತೆಗೆ ಅವ್ರು ಬಂದಿರ್ತೈತೆ ಉಸ್ತುವಾರಿ ಮಂತ್ರಿ ಮುನಿಸ್ವಾಮಿ ಏನು ಮಾತಾಡಿದ್ರು.
ಮಲ್ಲೇಶ್ವರ ಭಾಳ ಸಾಫ್ಟಾಗಿ ಮಾತಾಡ್ಬೋದು. ಮುನೀಶ್ ಅವ್ರನ್ನವ್ರು ಸ್ವಲ್ಪ ಜೋರಿದೆ, ಯತ್ನಾಳ್ ಅತಿ ಆಯಿತು. ಈಗ ನಮ್ಮ ಸಿದ್ದರಾಮಯ್ಯ ಸರ್ಕಾರದಾಗ ಆ ಮುಖ್ಯಮಂತ್ರಿ ಕಚೇರಿಯಾಗಿ ಬರೀ ಸಾಧನೆ ಅದಾರ. ಮೊನ್ನೆ ಕೆಲವೊಂದು IPS ಅಧಿಕಾರಿಗಳು, ಕೆಲವೊಂದು ಹಿರಿಯ ನನಗೂ ಭೇಟಿ ಆಗ್ತಿರ್ತಾರೆ. ಕೆಲವೊಂದು ಹಿರಿಯ ಅಧಿಕಾರಿಗಳನ್ನು ನಾನು ನೋಡೋಣ, ನಾನೊಬ್ಬ ಸೀನಿಯರ್ ಲೀಡರ್ ಕರ್ನಾಟಕ ಹೇಳ್ತಾರೆ ಸರ್, 2000 ನೋಡ್ರಿ IPS IAS ಅಧಿಕಾರಿಗಳು ಹೇಳ್ತಾರೆ ನನಗೆ, ಸರ್ ನಿಮ್ಮಂಥವ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಗದಿದ್ದರೆ ಈ ರಾಜ್ಯದಲ್ಲಿ ಹಿಂದೂಗಳು ಇದು ಸೀನಿಯರ್ IPS ಅಧಿಕಾರಿಗಳು ನನಗೆ ಹೇಳ್ತಾರೆ, ದಲಿತ IPS ಅಧಿಕಾರಿಗಳು ನನಗೆ ಹೇಳ್ತಾರೆ. ಅಂದರೆ ಒಂದು ವ್ಯಕ್ತಿಯ ಬಗ್ಗೆ ಎಷ್ಟು ಅಧಿಕಾರಿಗಳಲ್ಲಿ ನಾರಾಜಗಿದೆ, ಗೌರವನೇ ಇಲ್ಲ ಉಳಿಕೆ ಸಮಾಜದ ಅಧಿಕಾರಿಗಳಿಗೆ, ಪೊಲೀಸರಿಗೆ. ಈ ರೀತಿ ಪರಿಸ್ಥಿತಿ ರಾಜ್ಯದಲ್ಲಿ ಏನಾಗಿದೆಯಲ್ಲ ಬಂಧುಗಳೇ, ನಾವೆಲ್ಲ 2028 ನೀವೇನಾದ್ರು ಮತ್ತೆ ತಪ್ಪು ಮಾಡಿದ್ರೆ ನಾವು ಕುಮಾರಸ್ವಾಮಿ ಎಲ್ಲ ಒಂದೇ ಇರ್ತೀವಿ ಅಂತ ಕಾಳಜಿ ಮಾಡಬೇಡ. ನಾ ಕುಮಾರಸ್ವಾಮಿ ಪರವಾಗಿ 50-50 ಇದ್ದೀನಿ. ಮುನಿಸ್ವಾಮಿ ಅದರೆಲ್ಲ ಗೊತ್ತಿಲ್ಲ, ಅದಿರೋ ಇಲ್ಲ NDA ಏನ್ರಿ ಏನಾರೇನ್ರಿ, ಯಾಕಂದ್ರೆ 150 ಸೀಟ್ ಬರೀಬೇಕು. ಯಾರ್ಯಾರು ಹಿಂದೂಗಳ ಕಾರ್ಯಕ್ರಮ ಕಲ್ಲು ಹೋಗಿದ್ರಂದ್ರೆ ಏನು ಮಾಡಬೇಕು? UP ಸರ್ಕಾರ ನಿಮ್ಗೆ ಬೇಕಾಗಿತ್ತು ಇಲ್ಲ ಕರ್ನಾಟಕದಲ್ಲಿ? ಆಸಾಮದ ಹೇಮಂತ್ ಬಿಸ್ವಾ ಸರ್ಕಾರ ಮಾದರಿ ಬೇಕಾಗಿದ್ದಿಲ್ಲ. ಮೊನ್ನೆ ಮಹಾರಾಷ್ಟ್ರದಲ್ಲಿ ಮುಸ್ಲಿಂ ಮೀಸಲಾತಿ ತೆಗೆದು ಹೋಗಿದ್ರು. ಹಾಗೆ ನಾವು ಕರ್ನಾಟಕದಲ್ಲಿ ಮುಸ್ಲಿಂ ಮೀಸಲಾತಿ ತೆಗೆದು ದಲಿತರಿಗೆ ಹಿಂದೂ ಎಲ್ಲರಿಗೆ ಹಂಚ್ಕೊಟ್ಬಿಡ್ತೇವೆ. ಆಯ್ತು ನಮ್ಮವರೇ ಪಾಪ ರೈಟ್ದವ್ರು ಕಡಿಮೆ ಇದೆ, ಲೆಫ್ಟ್ದವ್ರು ಕಡಿಮೆ ಇದೆ, ಎಲ್ಲರೂ ಒಂದೊಂದು 40% ಹೆಚ್ಚು ಕೊಟ್ಬಿಟ್ರೆ ಎಲ್ಲ ಸಮುದಾಯ ಆಗ್ತಾರೆ. ಸ್ವಲ್ಪ ನಾವು ಮೇಲ್ಯಾನು ಲಿಂಗಾಯತ್ ಹೋಗ್ಬಿಡೋರು, ಒಕ್ಕಲಿಗರು, ಬ್ರಾಹ್ಮಣರೇನು ಎಲ್ಲ ಶ್ರೀಮಂತರು ಅದರ, ಎಲ್ಲರೂ ರಾಷ್ಟ್ರಪತಿನಾಗ ಅದರಿ ಬ್ರಾಹ್ಮಣರು. ಅದಕ್ಕೆ ಬಂಧುಗಳೇ ಜಾತಿ ನೋಡಬೇಡ್ರಿ. ಕರ್ನಾಟಕದಲ್ಲಿ ನಾ ಕೋಲಾರ ಮೊದಲ ಸಲ ಹೆಜ್ಜೆ ಇಟ್ಟೀನಿ. ಹಿಂದೆ ನಾ ರೈಲ್ವೆ ಮಂತ್ರಿ ಇದ್ದಾಗ ಬಂದಿದ್ದೆ. ಮಾರಿಕುಪ್ಪಂ ಬೆಂಗಳೂರು ಒಂದು ಟ್ರೈನ್ ನಾನೇ ಮಾಡಿದ್ದು ಅವಾಗ. ಇಲ್ಲೆಲ್ಲ ಬಡವರು ಬೆಂಗಳೂರು ದುಡಿಲಾಕ ಹೋಗ್ತಾರೆ, ಅವರಿಗೆ ಒಂದು ಟ್ರೈನ್ ಮಾಡಿಕೊಳ್ಳಿ. ಅವಾಗ KH ಮುನಿಯಪ್ಪನವರು ಇಲ್ಲಿ ಲೋಕಸಭಾ ಸದಸ್ಯರಿದ್ದು, ನಾನು ರೈಲ್ವೆ ರಾಜ್ಯ ಮಂತ್ರಿ ಇದ್ದೆ. ಇಲ್ಲೊಂದು ಟ್ರೈನ್ ಚಾಲೂ ಮಾಡಿದ್ದೆ ಬೆಂಗಳೂರಿನಲ್ಲಿ. ಕೋಲಾರದಲ್ಲಿ ಇದೇನು ಗಣಿ ಗೋಲ್ಡ್ ಮೈನ್ ಏನು ಬಂದ್ ಆಯ್ತಲ್ಲ, ದುಡಿಲಿಕ್ಕೆ ಅವಾಗ ಎಷ್ಟು ಪಾಸ್ ಮಾಡಿದ್ದೆ ಗೊತ್ತದೆ? ಒಂದು ಪಾಸ್ ಒಂದು ತಿಂಗಳಿಗೆ 150 ರೂಪಾಯಿದಲ್ಲಿ ಬೆಂಗಳೂರಿಗೆ ಹೋಗಂಗೆ ಮಾಡಿಕೊಟ್ಟಂತ ನಾನು ಬಸವನಗೌಡ ಯತ್ನಾಳ್ ಅವತ್ತು ಮಾಡಿದ್ದೆ. ಇನ್ನೂ ಕೆಲವು ಮಂದಿ ಯತ್ನಾಳ್ ಟ್ರೈನ್ ಹೇಳ್ತಾರೆ. ಅದಕ್ಕೆ ಬಡವರ ಸಲುವಾಗಿ ಅದೊಂದು ಟ್ರೈನ್ ಮಾಡಿದ್ರಿಂದ ಎಷ್ಟೋ ಜನ ಗಣಿಗಾರಿಕೆಯಲ್ಲಿ ಕೆಲಸ ಇಲ್ಲ, ಅದಕ್ಕೆ ನಿರುದ್ಯೋಗಿಗಳು ಕೊಡುವಂಥ ಕೆಲಸ ಮಾಡಿದ್ದೀವಿ. ಬಂಧುಗಳನ್ನ ಇಷ್ಟೇ ವಿನಂತಿ ಮಾಡ್ಕೋತೀನಿ. ಇಷ್ಟೊಂದು ಸಂಖ್ಯೆ ಭಾಳಷ್ಟು ಚರ್ಚೆ ನಡೆದಿತ್ತು. ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರನ್ನ ಬ್ಯಾನ್ ಮಾಡ್ತಾರೆ, ಇವ್ರನ್ನ ಬ್ಯಾನ್ ಮಾಡ್ತಾರೆ. ನನಗೆ ಬ್ಯಾನ್ ಮಾಡಿದ್ರೆ ಹೈಕೋರ್ಟ್ನಿಂದ ಆರ್ಡರ್ ತರಿಸಿದ್ದೆ. ಫುಲ್ ಕೋರ್ಸ್ ತೊಗೊಂಡು ಹೇಳ್ತಿದ್ರು. ಹೈಕೋರ್ಟ್ ಏನು ಹೇಳ್ತಿತ್ತು, DG IGPಗೆ ಆರ್ಡರ್ ಮಾಡ್ತಿದ್ರು, ವಿತ್ ಫುಲ್ ಸೆಕ್ಯೂರಿಟಿ ಯತ್ನಾಳ್ ಮೇ ಗೋ ಕೋಲಾರ. ಅದಕ್ಕೆ ನಾನು ಬಿಟ್ಟರು ಪ್ರಮೋದ್ ತಾಲೂಕಲ್ಲಿ ಹಿಡ್ಕೊಂಡ್ಬಿಟ್ರು. ನಮ್ಮ 28 ಏನು ಕಾಳಜಿ ಮಾಡಬೇಡ. 28ಕ್ಕೆ ಇದೇ ಪೊಲೀಸರ ಕಡೆಯಿಂದ ಅವ್ರು ಒದಿಸ್ಲಾಕ ಮಾಡ್ತೀವಿ. ಅದಕ್ಕೆ ನಿಮ್ಮ ಮುಂದೆ ನಿಮ್ಗೆ ಯಾರ್ಯಾರು ಇವತ್ತೇನು ಪಾಕಿಸ್ತಾನದಿಂದ ಎಲ್ಲ ಬರೆದಿಟ್ರಿ. ನೀವು ಯಾರ್ಯಾರು ಪಾಕಿಸ್ತಾನಕ್ಕೂ ಜೆಂಡಾ ಹಾರಿಸ್ಯಾರ, ಪಾಕಿಸ್ತಾನ ಪರವಾಗಿ ಮಾಡಲಾರ, ನಮ್ಮ ರಾಮ ಗಣಪತಿ ಕಲ್ಲು ಹೋದ್ರೆ ಎಲ್ಲ ಬರೆದಿಟ್ರಿ. 28ಕ್ಕೆ ಆಕ್ಷನ್ ಸ್ಟಾರ್ಟ್. ನೀವೆಲ್ಲ ರೆಡಿ ಇದ್ದೀರಾ? ಮುಂದಿನ ಸರ್ಕಾರ ಹಿಂದೂ ಸರ್ಕಾರ ತರಲಿಕ್ಕೆ ರೆಡಿ ಇದ್ದೀರಾ? ಭಾರತ್ ಮಾತಾ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ, ಬಾಬು ಜಗಜೀವನ್ ರಾಮ್ ಅವರಿಗೆ,
ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಶ್ರೀರಾಮ್.